जयति पराशरसूनुः सत्यवती हृदयनन्दनो व्यासः यस्य हास्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यनपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् भवदवोष्णेन ततप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्माइति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ನಾರಾಯಣ ವರ್ಮದ ಪೀಠಿಕೆಯಾಗಿ ತಿಳಿಬೇಕಾದ ಸಂಗತಿಗಳನ್ನು ಪ್ರಾಯ ಎಲ್ಲವನ್ನ ತಿಳ್ಕೊಂಡಿದ್ದೇವೆ. ಇವಾಗ ಯಾವುದೇ ಒಂದು ಮಂತ್ರ ಜಪ ಮಾಡಬೇಕಾಗಿದ್ದರೆ ಅಂಗನ್ಯಾಸ ಕರನ್ಯಾಸ ಮಾಡಲೇಬೇಕು ಅಂತ ಶಾಸ್ತ್ರಕಾರರು ಯಾಕೆ ಹೇಳಿದ್ದಾರೆ ಅನ್ನೋದು ನಿನ್ನೆ ತಮಗೆ ಮನವರಿಕೆಯಾಗಿರಬೇಕು. ಅದು ಮಾಡದೇ ಇದ್ದರೆ ಮಂತ್ರವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಈ ದೇಹಕ್ಕೆ ಬರೋಲ್ಲ, ಅಥವಾ ಮಂತ್ರ ಸ್ವೀಕಾರ ಮಾಡುವ ಶಕ್ತಿಯೇ ಬರೋಲ್ಲ. ಸ್ವೀಕಾರ ಮಾಡುವ ಶಕ್ತಿ ಬಂತೀಗ ಎಲ್ಲ ಕಡೆ ಆವಾಹನೆ ಮಾಡಿ ಭಗವತ್ ಶಕ್ತಿಯನ್ನು ಒಂದು ಥರದ ಇಡೀ ದೇಹ ಅನ್ನೋದು ಅದು ಒಂದು ತೇಜೋಮಯವಾಯಿತು. ಆಗ ಅವನು ಮಂತ್ರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಬೇಕು. ಮತ್ತೆ ಪುನಃ ಒಂದು ಸಮಸ್ಯೆ ಇದೆ. ಈಗ ಮಂತ್ರವನ್ನು ಸ್ವೀಕಾರ ಮಾಡುವ ಶಕ್ತಿ ಬಂತು. ಯಾವುದೇ ಮಂತ್ರವನ್ನು ಆ ದೇಹ ಸ್ವೀಕರಿಸ್ತದೆ. ಅದಕ್ಕೆ ಬೇಕಾಗಿರತಕ್ಕಂಥ ಅದು ಪೊಲ್ಯೂಟೆಡ್ ಆಗಿದ್ದು ಸ್ವೀಕಾರವೇ ಮಾಡೋದಿಲ್ಲ. ಅದರ ಪೊಲ್ಯೂಷನನ್ನೆಲ್ಲ ತೆಗೆದಾಯಿತು. ಅಂಗನ್ಯಾಸ ಕರನ್ಯಾಸ ಎಲ್ಲ ಮಾಡಿ ತೆಗೆದಾಯಿತು. ಈಗ ಮಂತ್ರವನ್ನು ಸ್ವೀಕರಿಸ್ತದೆ ದೇಹ. ಸ್ವೀಕರಿಸಿ ಅದು ಲೀಕ್ ಆಗಿ ಹೋಗುತ್ತೆ, ಮತ್ತೆ ಪುನಃ ಉಳಿಯೋದಿಲ್ಲ. ಈಗ ಇಷ್ಟವರೆಗೆ ಸ್ವೀಕರಣೆಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಸಂಗ್ರಹ ಆಯಿತು. ಸ್ವೀಕರಿಸಿದ್ದು ಒಳಗೆ ಉಳಿಬೇಕಲ್ಲ, ಜಾರಿ ಹೋಗಬಾರದು. ಅದಕ್ಕೋಸ್ಕರ ಇಷ್ಟೆಲ್ಲ ಆದ ಮೇಲೆ ಮಂತ್ರವನ್ನು ಪಠಿಸುವ ಮುಂಚೆ ಓಂಕಾರವನ್ನು ಹೇಳಬೇಕು. ಓಂಕಾರ ಅನ್ನೋದು ಅದು ಸೋರಿ ಹೋಗದಂತೆ ಬ್ಲಾಕ್ ಮಾಡುತ್ತೆ. ಸ್ರವತ್ಯನುಂಕೃತಂ ಬ್ರಹ್ಮ ಪರಸ್ತಾಚ್ಯ ವಿಶೀರ್ಯತೆ ಅಂತ ಮೊದಲು ಮತ್ತು ಕೊನೆಗೆ ನಾವು ಓಂಕಾರವನ್ನು ಹೇಳ್ತೇವೆ. ಒಂದು ಮಂತ್ರ ಜಪಿಸುವಾಗ ಆದ್ಯಂತಗಳಲ್ಲಿ ಓಂಕಾರವನ್ನು ಹೇಳ್ತೇವೆ. ಇದಕ್ಕೆ ಅಪವಾದ, ಪ್ರಣವಕ್ಕೆ ಒಂದು ಅಪವಾದ. ಅದಕ್ಕೆ ಆದ್ಯಂತದಲ್ಲಿ ಓಂಕಾರ ಹೇಳುವ ಸಂಪ್ರದಾಯ ಉಂಟು, ಹೇಳಬೇಕಾಗಿಲ್ಲ. ಇನ್ನೊಂದು ಇದಕ್ಕೆ ಅಪವಾದ ಗಾಯತ್ರಿಯಲ್ಲೇ ಸೇರಿದಂತಹ ಓಂಕಾರ ಇದೆ. ಓಂ ಭೂರ್ಭುವ ಸುವಃ ತತ್ಸವಿತುರ್ವರೇಣಿಯಂ ಹೀಗೆ ಹೋಗುವಂಥದ್ದು. ಅದು ಬಿಟ್ಟು ಬೇರೆ ಓಂಕಾರ ಹೇಳುವ ಕ್ರಮ ಇಲ್ಲ ಗಾಯತ್ರಿಯಲ್ಲಿ. ಆಮೇಲೆ ಅಷ್ಟೇ ಅಲ್ಲ, ಕೊನೆಗೆ ಓಂಕಾರ ಹೇಳುವ ಕ್ರಮವೂ ಇಲ್ಲ. ಅದು ಉಂಟು ಅಂತಹ ಕ್ರಮ, ಅದು ಊರ್ಧ್ವರೇತಸ್ಕರಿಗೆ. ಸಹಜವಾಗಿ ನಿತ್ಯದಲ್ಲಿ ಜಪ ಮಾಡುವವರು ಕೊನೆಯಲ್ಲಿ ಓಂಕಾರ ಹೇಳುವ ಕ್ರಮ ಇಲ್ಲ. ಅದು ಬಿಟ್ಟರೆ ಉಳಿದ ಎಲ್ಲ ಮಂತ್ರಗಳಿಗೆ ಆದ್ಯಂತದಲ್ಲಿ ಓಂಕಾರವನ್ನು ಹೇಳಬೇಕು. ಹೇಳದೇ ಇದ್ದರೆ ಸ್ರವತಿ ಅನೋಂಕೃತಂ ಬ್ರಹ್ಮ. ಓಂಕಾರವನ್ನು ಹೇಳದೇ ಇದ್ದರೆ ಅದು ಸೋರಿ ಹೋಗುತ್ತೆ ಎನರ್ಜಿ. ಇದು ಅಡಿಯಲ್ಲಿ ಪಾತ್ರೆ ಇಟ್ಟ ಹಾಗೆ, ಪಾತ್ರೆ ಇಡದೆ ನೀವು ನೆಲಕ್ಕೆ ಹಾಲು ಸುರಿಸಿದರೆ ಹಾಗಾಗುತ್ತೆ ಮಂತ್ರ. ಓಂಕಾರವನ್ನು ಹೇಳಿದರೆ ಅಡಿಯಲ್ಲಿ ತಟ್ಟೆ ಇಟ್ಟು ಹಾಲು ಸುರಿಸಬೇಕು. ಆಮೇಲೆ ಹೇಳಿದ್ದು ಓಂಕಾರದಿಂದ ಅಡಿಯಲ್ಲಿ ತಟ್ಟೆಯಲ್ಲಿ ನಿಂತಿತು, ಮತ್ತೆ ಅದು ಆವಿಯಾಗಿ ಹಾರಿ ಹೋಗಿಬಿಡುತ್ತೆ. ಹೋಗದಂತೆ ಮೇಲಿನಿಂದ ಓಂಕಾರದ ಮುಚ್ಚಳ ಹಾಕಬೇಕು. ಇದು
ಇದು ಕೊನೆಯ ಪ್ರೊಟೆಕ್ಷನ್. ಮಂತ್ರದ ಶಕ್ತಿಯನ್ನು ರಿಸೀವ್ ಮಾಡಿ ಆದಮೇಲೆ ಇಷ್ಟವರೆಗೆದ್ದು ಎಲ್ಲ ಅಂಗನ್ಯಾಸ ಕರನ್ಯಾಸ ಎಲ್ಲ ರಿಸೆಪ್ಷನ್, ಅದನ್ನು ರಿಸೀವ್, ಅದನ್ನು ಪಡೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಶಕ್ತಿಯ ಸಂಚಯನ. ಅದನ್ನು ಈಗ ಪ್ರೊಟೆಕ್ಷನ್, ಅದನ್ನು ರಕ್ಷಣೆ ಮಾಡೋದು. ಒಳಗಿಂದ ಬಂದಿರತಕ್ಕಂಥ ಎನರ್ಜಿ ಅದು ಸೋರಿ ಹೋಗದಂತೆ, ಜಾರಿ ಹೋಗದಂತೆ, ಹಾರಿ ಹೋಗದಂತೆ. ಮೊದಲಾದರೆ ಸೋರಿ ಹೋಗುತ್ತೆ, ಮತ್ತೆ ಆದರೆ ಹಾರಿ ಹೋಗುತ್ತೆ. ಅದಕ್ಕೋಸ್ಕರ ಆದ್ಯಂತಗಳಲ್ಲಿ ಓಂಕಾರವನ್ನು ಹೇಳಬೇಕು. ಅದಕ್ಕೋಸ್ಕರ ಇಲ್ಲಿ ನಾರಾಯಣ ಕವಚದ ಮೊದಲನೇ ಅಕ್ಷರವೇ ಓಂಕಾರ. ಓಂ ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ ಅಂತ ಓಂಕಾರದಿಂದ ಪ್ರಾರಂಭ ಮಾಡ್ತಾರೆ. ತಮಾಷೆ ಏನು ಅಂದರೆ, ಈ ಓಂಕಾರವನ್ನು ಹೇಳುವುದರಿಂದ ಆಗತಕ್ಕಂಥ ಅನುಸಂಧಾನ ಏನು? ನಾವು ಓಂ ಅನ್ನೋದನ್ನು ಪ್ರತಿಯೊಂದು ಆರಂಭದಲ್ಲಿ ಹೇಳ್ತೇವೆ. ವೇದಾಧ್ಯಯನ ಮಾಡುವಾಗ ಪ್ರತಿಯೊಂದು ಯಾವುದೇ ವೇದ ಭಾಗ ಇರಲಿ, ವೇದ ಮಂತ್ರ ಇರಲಿ, ಅದನ್ನು ಹೇಳುವಾಗ ಶುರುವಿನಲ್ಲಿ ಹರಿಹಿ ಓಂ ಅಂತ ಹೇಳಿ ಮಂತ್ರ ಹೇಳಿ ಪ್ರಾರಂಭ ಮಾಡ್ತೀವಿ. ಅಂದರೆ ಓಂಕಾರ ಅನ್ನುವಂಥದ್ದು ಇಡೀ ಸಮಸ್ತ ವೇದಗಳ ಬೀಜಾಕ್ಷರ. ಅದರಿಂದ ನಾವು ಓಂ ಅಂತ ಅನ್ನೋದನ್ನು, ಅದರ ವಿಸ್ತಾರವೇ 3 ಅಕ್ಷರ. ಅದು ಈ 3 ಅಕ್ಷರ, 4 ಅಕ್ಷರ, 6 ಅಕ್ಷರ, 8 ಅಕ್ಷರ ಬೆಳ್ಕೊಂಡು ಹೋಗುತ್ತೆ. ಅದೆಲ್ಲ ಈಗ ನಮಗೆ ಸದ್ಯಕ್ಕೆ ಬೇಡ. ಯಾಕೆಂದರೆ ಓಂಕಾರದ ಬಗ್ಗೆ ವಿಶ್ಲೇಷಣೆ ನಾವು ಮಾಡ್ತಾ ಇಲ್ಲ. ಓಂ ಅನ್ನೋದು 3 ಅಕ್ಷರ ಮುಖ್ಯವಾಗಿ ನಮ್ಮ ಕಿವಿ ಕೇಳುವಂಥದ್ದು. ಅದು ಆ, ಮ ಮತ್ತು ಮಕಾರ ಅಲ್ಲ, ಅದರ ಮಕಾರದ ಪ್ರತಿನಿಧಿ ಆದಂಥ ನಾದ. ಈ 3 ಅಕ್ಷರಗಳು 3 ವೇದಗಳನ್ನು ಪ್ರತಿನಿಧಿಸುತ್ತವೆ. 2 ವಿಧದಿಂದ. ಅದು ಒಂದು ಹೇಳ್ತಾರೆ, ಈ 3 ಅಕ್ಷರಗಳ ವಿಸ್ತಾರವೇ 3 ವ್ಯಾಹೃತಿಗಳು, 3 ಅಕ್ಷರಗಳು 3 ಶಬ್ದಗಳಾದವು. ಆ, ಉ, ಮಾ ಹೋಗಿ ಭೂಹು ಭುವಃ ಸುವಹ ಅಂತ. ಇದು ಬೆಳವಣಿಗೆ. 3 ಶಬ್ದಗಳಾದವು, 3 ವ್ಯಾಹೃತಿಗಳಾದವು. ಆ 3 ಶಬ್ದಗಳು 3 ಪಾದಗಳಾದವು. ಗಾಯತ್ರಿ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈ 3 ಅಕ್ಷರ 3 ಶಬ್ದವಾಯಿತು. 3 ಶಬ್ದ 3 ಪಾದವಾಯಿತು. ಆ 3 ಪಾದ ಪುರುಷ ಸೂಕ್ತದ 3 ವರ್ಗವಾಯಿತು. ಆ 3 ವರ್ಗ 3 ವೇದವಾಗಿ ವಿಸ್ತಾರಗೊಂಡಿತು. ಹಾಗಾಗಿ ಇಡೀ 3 ವೇದಗಳ ಅಂದರೆ ಕಂಡೆನ್ಸ್ಡ್ ಪಿಲ್ಲರ್ ಅಂತ ಅದು ಓಂ. ಅದಕ್ಕೋಸ್ಕರ ವೇದದ ಆರಂಭದಲ್ಲಿ ನಾವು ಓಂ ಅಂತೀವಿ. ಓಂಕಾರ ವಾಚ್ಯನಾದ ಭಗವಂತನನ್ನು ಪ್ರತಿಪಾದಿಸ್ತಕ್ಕಂಥ ಸಮಸ್ತ ವೇದವು ಓಂಕಾರದ ವಿಸ್ತಾರ. ಅದಕ್ಕೆ ಸೂಚನೆ ಕೂಡ ಇದೆ. ಬಹಳ ತಮಾಷೆ ಇದು. ಇದು 3 ಅಕ್ಷರ ಉಂಟಲ್ಲ, 3 ಅಕ್ಷರ 3 ವೇದ. ಆ ಅಂದರೆ ಋಗ್ವೇದ, ಉ ಅಂದರೆ ಯಜುರ್ವೇದ, ಮಾ ಅಂದರೆ ಸಾಮವೇದ. ಇದು ಹೇಗೆ ರೀ? ಆ ಅಂದರೆ ಋಗ್ವೇದ ಆಗೋದು ಹೇಗೆ? ಎಲ್ಲ ಅಕ್ಷರ ಉಂಟು ಋಗ್ವೇದದಲ್ಲಿ. ಆ ಋಗ್ವೇದ ಆಗೋದು ಹೇಗೆ? ಉ ಯಜುರ್ವೇದ ಆಗೋದು ಹೇಗೆ? ಮಾ ಸಾಮವೇದ ಆಗೋದು ಹೇಗೆ? ಇದರಲ್ಲಿ ನೋಡಿ, ಇದು ಒಂದು ಅದ್ಭುತವಾದಂಥ ಒಂದು ಸಂಕೇತವನ್ನು ತುಂಬಿದ್ದಾರೆ ಪ್ರಾಚೀನರು. ಆ ಅನ್ನುವುದು ಋಗ್ವೇದದ ಅಕ್ಷರ. ಯಾಕೆಂದರೆ ಋಗ್ವೇದ ಪ್ರಾರಂಭ ಆಗೋದು ಆಕಾರದಿಂದ. ಇದು ಆದಿಹಿ ಅಬ್ರಿವಿಯೇಷನ್. ಇದು ನೋಡಿ, ಇಡೀ ಋಗ್ವೇದದ ಅಬ್ರಿವಿಯೇಷನ್ ಆ. ಯಾಕೆಂದರೆ ಇಟ್ ಸ್ಟಾರ್ಟ್ಸ್ ವಿತ್ ಆ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ. ಆ ಅನ್ನೋದು ಇಡೀ ವೇದದ ಅಬ್ರಿವಿಯೇಷನ್, ಋಗ್ವೇದದ ಅಬ್ರಿವಿಯೇಷನ್. ಹಾಗೆ ಅಕಾರದಿಂದ ಶುರುವಾಗಿ ಅದು ಎಲ್ಲಿ ಮುಗಿತದೆ ಗೊತ್ತುಂಟಾ? ಯಥಾವ ಸುಸಹ ಸತಿ ಇಕಾರಕ್ಕೆ ಮುಗಿತದೆ ಋಗ್ವೇದ. ಸಮಾನೀವ ಆಕೋತಿ ಸಮಾನ ಹೃದಯಾನಿವಹ ಸಮಾನಮಸ್ತು ಮನೋ ಯಥಾವತ್ ಸುಸಹ ಸತಿ. ಅದು ಕೊನೆಯ ಮಂತ್ರ. ಅಕಾರಕ್ಕೆ ಅಷ್ಟೇ, ಅಕಾರದಿಂದ ಇಕಾರ ತನಕ ಬಂತು ಋಗ್ವೇದ. ಯಜುರ್ವೇದ ಇಕಾರದಿಂದ ಪ್ರಾರಂಭ ಆಯಿತು. ಇಷಯತ್ವೋರ್ಜೇತ್ವಾ ವಾಯವಸ್ಥೋ ವಾಯವಸ್ಥದೇವೋ ವಸುವಿತ ಪ್ರಾರ್ಪಯಿತು ಶ್ರೇಷ್ಠತಮಾಯ ಕರ್ಮಣ ಪ್ಯಾಯಧ್ವಮಗ್ನಿಯ. ಅಲ್ಲಿ ಶುರುವಾಯಿತು. ಇಕಾರದಿಂದ ಪ್ರಾರಂಭ ಆಯಿತು. ಇಕಾರದಿಂದ ಪ್ರಾರಂಭವಾಗಿ ಯಜುರ್ವೇದ ಕೊನೆಯ ಮಾತು ಸಮುದ್ರೋ ಬಂಧು ಉಕಾರದಿಂದ ಮುಗಿಯಿತು. ಆದ್ದರಿಂದ ಆದಿಂದ ಆಚು ಉ ಏನು ಹೇಳ ಆದಿಹಿ ಅಂತೇನ ಸಹ ಇಡೀ ಋಗ್ವೇದ ಯಜುರ್ವೇದ ಬಂದಿದ್ದಾರೆ. ಆಮೇಲೆ ಈಗ ಸಮಸ್ಯೆ ಆಯ್ತಲ್ಲ, ಮಕಾರ
ಸಾಮವೇದ ಆದಿಯಲ್ಲೂ ಇಲ್ಲ ಅಂತ್ಯಲ್ಲೂ ಇಲ್ಲ. ಸಾಮವೇದ ಆದಿ ಅಗ್ನಾಯ ಹಿವೀತಯೇ ಅಕಾರವೇ. ಕೊನೆ ಬೃಹನ್ನೋ ಬೃಹಸ್ಪತಿರ್ದಧಾತು ಹೂವೆ ಅಕಾರದಿಂದ ಶುರುವಾಗಿ ಉಕಾರದಲ್ಲೇ ಮುಗಿಯೋದು ಅಥರ್ವೇದ, ಅದು ಸಾಮವೇದ. ಮತ್ತೆ ಏನಿದು ಅಂದರೆ ಇಷ್ಟೇ ವಿಷಯ. ಸಾಮವೇದ ಅಂತಂದರೆ ಅದರಲ್ಲಿ ಸ್ವತಂತ್ರವಾದ ಮಂತ್ರಗಳಿಲ್ಲ. ಸಾಮವೇದ ಅಂದರೆ ಋಗ್ವೇದದ ಮಂತ್ರಗಳೇ, ಮತ್ತೆ ಒಂದು ಕೆಲವು ಯಜುರ್ವೇದದ ವಾಕ್ಯಗಳಿವೆ. ಪುರುಷ ಪದಾನಿ ಅಂತ ಹೇಳ್ತಾರೆ ಅದಕ್ಕೆ. ಅಂತೂ ಸಾಮವೇದದಲ್ಲಿ ಋಗ್ವೇದ ಯಜುರ್ವೇದ ಬಿಟ್ಟು ಅದರದ್ದೇ ಆದ ಸ್ವಂತ ಮಂತ್ರಗಳಿಲ್ಲ. ಆದ್ದರಿಂದ ಆದಿಂದ ಹೂವೇ ಬೇರೆ ಇಲ್ಲ. ಆದರೆ ಮತ್ತು ಸಾಮವೇದದ ಕಾಂಟ್ರಿಬ್ಯೂಷನ್ ಏನು ಅಂದರೆ ಅದಕ್ಕೆ ಮ್ಯೂಸಿಕ್ಕನ್ನು ಸೇರಿಸುವುದಷ್ಟೇ ಸಾಮವೇದ. ಮಂತ್ರ ಋಗ್ವೇದದ್ದೇ, ಋಚ್ಯಧ್ಯೂಢಂ ಸಾಮ. ಅದಕ್ಕೆ ಸಂಗೀತವನ್ನು ಸೇರಿಸಿದಾಗ ಅದು ಇನ್ನು ಇದೇ ಮಂತ್ರನೇ. ಗಾಯತ್ರಿ ಸಾಮ, ಗಾಯತ್ರ ಸಾಮ ಅಂತಿದೆ. ಗಾಯತ್ರಿಗೆ ಸಾಮ ಸೇರಿಸಿದಾಗ ಅದು ಗಾಯತ್ರ ಸಾಮ ಆಯಿತು, ಇಲ್ಲದೇ ಗಾಯತ್ರಿ. ಹಾಗಾಗಿ ಸಾಮವೇದ ಅಂತಂದರೆ ಅದರ ಅಕ್ಷರ ಹಾಕೋದಿಲ್ಲ ಅವರು, ಅದನ್ನು ಮಕಾರದಿಂದ ಹೇಳಿದ್ರು. ಮಕಾರ ಅಂದರೆ ನಿಜವಾಗಿ ಮಕಾರ ಅಲ್ಲ. ನಾವು ಯಾರೂ ಕೂಡ ಓಂ ಅಂತ ಹೇಳುವುದಿಲ್ಲ, ಅದು ನಾದ. ಹರಿಹಿ ಓಂ, ಇದು ನಾದ, ಇದೇ ಸಾಮವೇದ. ಆ ನಾದವೇ ಸಾಮವೇದ. ಸಾಮವೇದದಲ್ಲಿ ಸಾಹಿತ್ಯ ಮುಖ್ಯ ಅಲ್ವೇ ಅಲ್ಲ, ಅದು ನಾದದ ಮೂಲಕ ಭಗವಂತನ ಉಪಾಸನೆ ಮತ್ತು ಪ್ರತಿಯೊಂದು ಅಕ್ಷರದಲ್ಲೂ ಅದನ್ನು ಒಡೆದು ಅದರಿಂದ ಹೊರಡುವಂಥ ನಾದವನ್ನು ಉಪಾಸನೆ ಮಾಡುವುದೇ ಸಾಮವೇದ. ಅವರು ಅಗ್ನಾಯಾಹಿ ವಿತೇನ್ ಮಂತ್ರವನ್ನು ಅಗ್ನಾಯಾಹಿ ಹೇಳುವುದಿಲ್ಲ, ಅದನ್ನು ಹೊಡಿತಾರೆ. ಓ ಜ್ಞಾ ಇ ಅಂತಾರೆ. ಜ್ಞೆ ಇದ್ರೆ ಜ್ಞ ಪ್ಲಸ್ ಇ ಅಲ್ಲ, ವೀತೆಯ ಇದ್ದರೆ ಓ ಇ ತ ಯ ಇ ಅಂತಾರೆ. ಅಕ್ಷರಗಳನ್ನು ಒಡೆದು ಒಂದೊಂದು ಅಕ್ಷರದ ನಾದದಲ್ಲಿ ಭಗವಂತನನ್ನು ಕಾಣತಕ್ಕಂಥದ್ದು ಸಾಮವೇದ. ಹಾಗಾಗಿ ಅದು ಆ ನಾದವನ್ನು ಮಕಾರ ಪ್ರತಿನಿಧಿಸಿದೆ. ಹೀಗೆ ಆ ಊಮ 3 ವೇದ ಆಯಿತು.